ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ದಾಳಿಯನ್ನ ಮಾಡಿದ್ದಂಥ ಆರೋಪಿಯನ್ನ ಕೊನೆಗೂ ಮುಂಬೈ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿ ಬಾಂಗ್ಲಾ ಮೂಲದವನು ಎನ್ನಲಾಗಿದ್ದು ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಸದ್ಯ ಕೋರ್ಟ್ ಆತನನ್ನ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ. ಅತ್ತ ಸೈಫ್ ಅಲಿ ಖಾನ್ ಚೇತರಿಸಿಕೊಳ್ತಾ ಇದ್ದು ನಾಡಿದ್ದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ಸಾಧ್ಯತೆ ಇದೆ. ಗೇಟ್ವೇ ಆಫ್ ಇಂಡಿಯಾ ಮುಂಬೈ ಸಿಟಿ ಸದ್ಯ ಅಪರಾಧ ಕೃತ್ಯಗಳಿಗೆ ಗೇಟ್ ತೆರೆದಿರುವಂತಿದೆ. ಮೇಲಿಂದ ಮೇಲೆ ರಾಜಕೀಯ ಗಣ್ಯರು, ಸೆಲೆಬ್ರಿಟಿಗಳ ಮೇಲೆ ದಾಳಿ ಸಾಮಾನ್ಯವಾಗ್ಬಿಟ್ಟಿದೆ. ಕಡಲ ನಗರಿ ಮುಂಬೈ ಅದ್ಯಾಕೋ ಸೇಫ್ ಸಿಟಿಯಲ್ಲ ಎಂಬಂತೆ ಭಾಸವಾಗ್ತಿದೆ. ಬಾಲಿವುಡ್ ನವಾಬನ ಮನೆಗೆ ನುಗ್ಗಿ ರಕ್ತ ಚರಿತ್ರೆ ಹರಿಸಿದ್ದು ಮಾತ್ರ ಕರಾಳ. ನಡುರಾತ್ರಿ ನುಗ್ಗಿ ಚಾಕು ಇರಿತಿದ್ದ ಕಿರಾತಕ ಅರೆಸ್ಟ್. ಬಂಧಿತ ಆರೋಪಿ ಮೊಹಮ್ಮದ್ ಬಾಂಗ್ಲಾ ಮೂಲದವ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಆರೋಪಿಯನ್ನ ಕೊನೆಗೂ ಮುಂಬೈ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ದಾಳಿಕೋರನನ್ನ ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶೆಹಜಾದ್ ಅಂತ ಗುರುತಿಸಲಾಗಿದೆ. ಈ ಬಗ್ಗೆ ಮುಂಬೈನ ಬಾಂದ್ರಾ ಪೊಲೀಸರು ಮಾಹಿತಿ ನೀಡಿದ್ದಾರೆ. 30 ವರ್ಷ ವಯಸ್ಸಿನ ಆರೋಪಿ ಠಾಣೆಯ ಬಾರ್ ಒಂದರಲ್ಲಿ ಕೆಲಸ ಮಾಡ್ತಿದ್ದು ಮೆಟ್ರೋ ನಿರ್ಮಾಣ ಸ್ಥಳದಲ್ಲಿನ ಕಾರ್ಮಿಕರ ಶಿಬಿರದಲ್ಲಿ ಬಂಧಿಸಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇನ್ನು ಪೊಲೀಸರ ಮುಂದೆ ಆರೋಪಿ ನಾಟಕ ಮಾಡಿದ್ದು ತನ್ನ ಹೆಸರು ವಿಜಯ್ ದಾಸ್ ಅಂತ ಹೇಳಿದ್ದಾನೆ. ಒಮ್ಮೊಮ್ಮೆ ಒಂದೊಂದು ಹೆಸರು ಹೇಳುವ ಮೂಲಕ ಗೊಂದಲ ಮೂಡಿಸಿದ್ದ ಎನ್ನಲಾಗಿದೆ. ಸದ್ಯ ಆರೋಪಿ ಮೊಹಮ್ಮದ್ ಶರೀಫುಲ್ಲಾ ಬಾಂಗ್ಲಾದೇಶದ ಪ್ರಜೆ ಎನ್ನಲಾಗಿದೆ. ಭಾರತೀಯ ಎನ್ನಲು ಯಾವುದೇ ಪುರಾವೆ ಇಲ್ಲ. ಅಕ್ರಮವಾಗಿ ಬಂದು ನೆಲೆಸಿದ್ದ ಎನ್ನಲಾಗಿದೆ. ಕಳ್ಳತನ ಮಾಡುವ ಉದ್ದೇಶದಿಂದ ಸೈಫ್ ಮನೆಗೆ ಹೋಗಿದ್ದ ಅಂತ ಆತ ತಪ್ಪೊಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ. ಇನ್ನು ಆರೋಪಿ ಬಳಿ ಸಿಕ್ಕ ದಾಖಲೆಗಳನ್ನು ವಶಕ್ಕೆ ಪಡೆದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಗೆ 5 ದಿನ ಕಸ್ಟಡಿಗೆ ಒಪ್ಪಿಸಿದ ಕೋರ್ಟ್. ಬಂಧಿತ ಆರೋಪಿಯನ್ನ ಪೊಲೀಸರು ಬಾಂದ್ರಾ ಹಾಲಿಡೇ ಕೋರ್ಟ್ ಎದುರು ಹಾಜರುಪಡಿಸಿದ್ರು. ನ್ಯಾಯಾಲಯ ಆರೋಪಿಯನ್ನ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ದಾಳಿಕೋರ ಬಾಂಗ್ಲಾದೇಶದವರಾಗಿದ್ದು ದಾಳಿಯ ಹಿಂದೆ ಯಾವುದೇ ಅಂತಾರಾಷ್ಟ್ರೀಯ ಪಿತೂರಿ ಇದೆಯೇ ಎಂದು ತನಿಖೆ ಮಾಡಲು ಆತನನ್ನ ಕಸ್ಟಡಿಗೆ ನೀಡುವಂತೆ ಪೊಲೀಸರು ಕೋರಿದ್ರು. ಹಿನ್ನೆಲೆ ಇದೀಗ ನ್ಯಾಯಾಲಯ ಆರೋಪಿಯನ್ನ ಜನವರಿ 24ರವರೆಗೆ ಪೊಲೀಸ್ ಕಸ್ಟಡಿಗೆ ನೀಡಿದೆ. ಸೈಫ್ ಅಲಿ ಖಾನ್ ಚೇತರಿಕೆ ನಾಡಿದ್ದು ಡಿಸ್ಚಾರ್ಜ್. ಈ ನಡುವೆ 6 ಬಾರಿ ಚಾಕುರಿತಕ್ಕೆ ಒಳಗಾಗಿ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಟ ಸೈಫ್ ಅಲಿ ಖಾನ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಜನವರಿ 21ರಂದು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗುವ ನಿರೀಕ್ಷೆ ಇದೆ. ಒಟ್ಟಾರೆ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ದಾಳಿ ಮಾಡಿ ಅವರ ಕೊಲೆ ಯತ್ನ ನಡೆಸಿರುವ ಆರೋಪಿಗೆ 10 ವರ್ಷಗಳ ಕಾಲ ಶಿಕ್ಷೆ ವಿಧಿಸಲು ಅವಕಾಶ ಇದೆ. ಸದ್ಯ ಆರೋಪಿಯನ್ನ ಕಸ್ಟಡಿಗೆ ನೀಡಿದ್ದು ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬರುವ ನಿರೀಕ್ಷೆ ಇದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.